ಒಳ್ಳೊಳ್ಳೆ ಬ್ರಾಂಡೆಡ್ ಹಾಲನ್ನ ಬಳಸ್ತಿದ್ದೀರಾ? ಅದಕ್ಕೂ ಮೊದಲು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬ್ರಾಂಡೆಡ್ ಹಾಲು ನಿಮ್ಮ ಪ್ರಾಣಕ್ಕೆ ತರಬಹುದು ಕುತ್ತು. ನಂದಿನಿ ಹಾಲು ಖರೀದಿಸಿ ಆರೋಗ್ಯದೊಂದಿಗೆ ರೈತರನ್ನು ರಕ್ಷಿಸಿಕೊಳ್ಳಿ. ನಂದಿನಿ ಹಾಲು ಬೇಗ ಕೆಡತ್ತೆ ನಿಜ, ಆದ್ರೆ ಬೇರೆ ಬ್ರಾಂಡೆಡ್ ಹಾಲುಗಳು ಬೇಗ ಕೆಡದೆ ಇದ್ರೂ ನಮ್ಮ ಆರೋಗ್ಯವನ್ನಂತೂ ಬೇಗ ಕೆಡಿಸಿಬಿಡುತ್ತೆ. ನೀವು ಸಹ ಒಳ್ಳೆ ಬ್ರಾಂಡೆಡ್ ಹಾಲಿನ ಪಾಕೆಟ್ ಖರೀದಿಸುವ ಮುನ್ನ ಸ್ವಲ್ಪ ಯೋಚಿಸಿ. ನಮಸ್ತೆ ಗೆಳೆಯರೇ, ಮಾಹಿತಿ ಮಾಧ್ಯಮಕ್ಕೆ ಸ್ವಾಗತ. ಹೌದು, ನಮ್ಮಲ್ಲಿ ಹಾಲನ್ನ ಅಮೃತಕ್ಕೆ ಹೋಲಿಕೆ ಮಾಡ್ತಾರೆ. ಹಿಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಹಸು ಎಮ್ಮೆಗಳಿರ್ತಿತ್ತು. ಆದ್ರೆ ಜನರ ಸಂಪಾದನೆ ಅಧಿಕವಾಗಿ ನಗರೀಕರಣ ಹೆಚ್ಚಾದಂತೆ ಹಸು ಸಾಕಣೆ ಕಡಿಮೆಯಾಗಿ ಯಾರೋ ಹಸು ಸಾಕಿ ಹಾಲು ಕರೆದು ಪಾಕೆಟ್ ಅಲ್ಲಿ ಹಾಲನ್ನ ಮಾರಾಟ ಮಾಡ್ತಿದ್ದಾರೆ. ಅದನ್ನ ಜನ ಖರೀದಿ ಮಾಡಿ ಬಳಕೆ ಮಾಡುವ ಮಟ್ಟಕ್ಕೆ ಬಂದಿದ್ದೇವೆ. ಮೊದಲಿಗೆ ಹಳ್ಳಿಗಳಲ್ಲಿ ರೈತರು ದನ ಕರು ಸಾಕಿ ಉತ್ಪಾದನೆ ಮಾಡ್ತಿದ್ದ ಹಾಲನ್ನ ಸರ್ಕಾರ ಖರೀದಿ ಮಾಡಿ ರೈತರಿಗೆ ಹಾಗೂ ಗ್ರಾಹಕರಿಗೆ ಇಬ್ಬರಿಗೂ ಉಪಯೋಗವಾಗುವಂತೆ ನಂದಿನಿ ಹಾಲನ್ನ ಮಾರಾಟ ಮಾಡ್ತಿದ್ರು. ಜನ ಅದನ್ನೇ ಖರೀದಿ ಮಾಡ್ತಿದ್ರು. ಆದ್ರೆ ಬರುತ್ತಾ ಅದರಲ್ಲೂ ಖಾಸಗೀಕರಣ ಶುರುವಾಗಿ ಒಳ್ಳೊಳ್ಳೆ ಫಾರಿನ ಹೈಬ್ರಿಡ್ ತಳಿಯ ಹಸುಗಳನ್ನ ತಂದು ದೊಡ್ಡ ದೊಡ್ಡ ಡೈರಿ ಫಾರಂಗಳಲ್ಲಿ ಹಾಲು ಉತ್ಪಾದಿಸಿ ಅದಕ್ಕೆ ಒಳ್ಳೆ ಬ್ರ್ಯಾಂಡ್ ಹೆಸರಿಟ್ಟು ಮಾರುಕಟ್ಟೆಗೆ ಲಗ್ಗೆ ಇಟ್ವು. ಈ ಬ್ರ್ಯಾಂಡೆಡ್ ಹಾಲು ಹೆಸರಿಗಷ್ಟೇ ಬ್ರ್ಯಾಂಡ್, ನಿಮ್ಮ ಆರೋಗ್ಯಕ್ಕೆ ಒಳ್ಳೆ ಬ್ರ್ಯಾಂಡ್ ಅಂತೂ ಅಲ್ಲ ಅನ್ನತ್ವೆ ಸಂಶೋಧನೆಗಳು. ನಂದಿನಿ ಹಾಲು ಕಡಿಮೆ ಬೆಲೆ, ಆರೋಗ್ಯಕ್ಕೂ ಒಳ್ಳೆಯದು. ನಂದಿನಿ ಹಾಲು ಬೇಗ ಕೆಡುತ್ತೆ ನಿಜ, ಯಾಕಂದ್ರೆ ಈ ಹಾಲಿನ ಪಾಕೆಟ್ ಮಾಡುವಾಗ ಅಪಾಯಕಾರಿ ಕೆಮಿಕಲ್ಗಳ ಬಳಕೆ ಆಗೋದಿಲ್ಲ. ಅದಕ್ಕಾಗಿಯೇ ಬೇಗ ಕೆಡುತ್ತೆ. ಆದ್ರೆ ಇತರೆ ಬ್ರಾಂಡೆಡ್ ಹಾಲಿನ ಪಾಕೆಟ್ಗಳಲ್ಲಿ ಹಾಲು ಹೆಚ್ಚು ದಿನಗಳ ಕಾಲ ಕೆಡಬಾರದು ಅಂತ, ನಮಗೆ ಗಾಯಗಳ ಆದಾಗ ಗಾಯ ಬೇಗ ವಾಸಿ ಆಗ್ಲಿ ಅಂತ ಬಳಕೆ ಮಾಡೋ ಔಷಧಿಗಳಲ್ಲಿ ಬಳಸೋ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಅಧಿಕವಾಗಿ ಬಳಕೆ ಮಾಡಲಾಗಿರುತ್ತೆ. ಹಾಗಾದ್ರೆ ನಂದಿನಿ ಹಾಲಲ್ಲಿ ಏನು ಬೆರಕೆ ಆಗೋದೇ ಇಲ್ವಾ ಅಂತ ಪ್ರಶ್ನೆ ಬರಬಹುದು. ಹೌದು, ನಂದಿನಿ ಹಾಲಿನಲ್ಲೂ ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಹಾಲು ತಾತ್ಕಾಲಿಕವಾಗಿ ಕೆಡಬಾರದು ಅಂತ ಒಂದೆರಡು ದಿನದ ಮಟ್ಟಿಗೆ ರಕ್ಷಣೆ ಮಾಡೋಕೆ ಆಕ್ಸಿಕ್ಯೂರ್ ಅನ್ನ ಬಳಕೆ ಮಾಡಲಾಗುತ್ತೆ. ಆದ್ರೆ ಅದು ಸಹ ಹಾಲನ್ನ ಚೆನ್ನಾಗಿ ಕಾಯಿಸುವಾಗ ಆವಿಯಾಗಿ ಹೋಗುತ್ತೆ. ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆದ್ರೆ ಈ ಒಳ್ಳೊಳ್ಳೆ ಟಾಪ್ ಬ್ರಾಂಡೆಡ್ ಹಾಲಿನ ಕತೆ ಹೀಗಲ್ಲ. ಸ್ವಲ್ಪ ಯಾಮಾರಿದ್ರೂ ಅಮೃತ ಸ್ವರೂಪಿ ಹಾಲು ವಿಷ ಸ್ವರೂಪಿ ಆಲಾಹಲವಾಗಿ ಬಿಡುತ್ತೆ. ಈ ಕಾರಣಕ್ಕೆ ಪ್ರತಿಯೊಬ್ರು ಸಾಧ್ಯವಾದಷ್ಟು ರೈತರಿಂದ ತಯಾರಾದ ನಂದಿನಿ ಹಾಲನ್ನ ಖರೀದಿಸಿ ರೈತರ ರಕ್ಷಣೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ. ಏನಂತೀರಾ? ಈ ಮಾಹಿತಿಯನ್ನ ಎಲ್ಲರೊಂದಿಗೂ ಹಂಚಿಕೊಳ್ಳಿ. ಹಾಗೆ ನೀವೇನು ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ಬಿಡಿ.